ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ಹಾಗೂ ದಲಿತ ವಿರೋಧಿಯಾಗಿದೆ. ಜನರ ಸಮಸ್ಯೆಗಳನ್ನ ನೋಡದೆ ಸಿಎಂ ಕುರ್ಚಿಗೆ ಕಚ್ಚಾಡುತ್ತಿದ್ದಾರೆ. ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ಸರ್ಕಾರದ ವಿರುದ್ಧ ಆಕ್ರೋಶ. ರೈತ ಹಾಗೂ ದಲಿತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಸಮಸ್ಯೆಗಳನ್ನ ನೋಡದೆ ಸಿಎಂ ಕುರ್ಚಿಗೆ ಕಚ್ಚಾಡ್ತಾ ಇದ್ದು ರಾಜ್ಯದ ಖಜಾನೆ ಬರ್ಬಾದಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಚಿಕ್ಕಬಳ್ಳಾಪುರ ನಗರದ ಸಂಸದ ಸುಧಾಕರ್ ಗೃಹ ಕಚೇರಿಯಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ರೈತ ಮತ್ತು ದಲಿತ ವಿರೋಧಿ ಸರ್ಕಾರ. ರಾಜ್ಯದ ಜನರ ಸಮಸ್ಯೆಗಳ ಕಡೆ ಗಮನ ಕೊಡದೆ ಸಿಎಂ ಸೀಟ್ ಕಡೆ ಗಮನ ಹರಿಸಿ ರಾಜ್ಯದ ಜನರನ್ನ ಬರ್ಬಾದ್ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಾಜ್ಯ ಎಲ್ಲ ಸುಭಿಕ್ಷವಾಗಿದ್ದಾಗ, ಮಳೆ ಬೆಳೆ ಚೆನ್ನಾಗಿದ್ದಾಗ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ದಾಗ, ಟ್ಯಾಕ್ಸ್ ಕಲೆಕ್ಷನ್ ಜೋರಿದ್ದಾಗ, ಏನು ಖಜಾನೆ ತುಂಬಿ ತುಳುತ್ತಿದ್ದಾಗ, ಎಲ್ಲಾ ಕೆಲಸಗಳು ಚೆನ್ನಾಗಿದ್ದಾಗ ಆ ಸಂದರ್ಭದಲ್ಲಿ ಯಾರೋ ಒಬ್ರು ಅಧಿಕಾರದ ವಿಚಾರದಲ್ಲಿ ಮಾತಾಡೋದು ಅದಕ್ಕೊಂದು ಅರ್ಥ ಇರುತ್ತೆ. ಇವತ್ತು ಇಡೀ ದೇಶದೊಳಗಡೆಗೆ ನರಕ ಅಂತ ಯಾವ್ದಾದ್ರು ಇದ್ರೆ ಪಂಜಾಬ್ ಬಿಟ್ರೆ ನೆಕ್ಸ್ಟ್ ಕರ್ನಾಟಕ ಕುಂತಿದೆ. ಸಂಬಳಗಳನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ. ನಾಗ್ಲೇ ಹೇಳಿದೆ, ಟೀಚರ್ಸ್ ರೀ, ಪಾಲಿಕೆಯ ಶಿಕ್ಷಕರ ಹಣ 4 ತಿಂಗಳಿಂದ ಬಂದಿಲ್ಲ ರೀ. ಎಲ್ಲೋಗ್ರಿ ಬದುಕ್ಬೇಕು ಅವರು? 4 ತಿಂಗಳಿಂದ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ನಿನ್ನೆ ಒಬ್ರು KSRTC ಆಫೀಸರ್ ಒಬ್ರು ಹೇಳ್ತಾ ಇದ್ರು, ಮೊದಲು ಏನಾದ್ರು ಪಾರ್ಟ್ಸ್ ಗಳನ್ನು ಹೋಗಿದ್ದೇವೆ ಅಂತೇಳಿ ಟೆಂಡರ್ ಹಾಕಿದ್ರೆ 20 ದಿವಸ ಒಳಗಡೆ ಪಾರ್ಟ್ಸ್ ಬರ್ಬೇಕಿತ್ತಂತೆ. 7 ತಿಂಗಳಿಂದ ಪಾರ್ಟ್ಸ್ ಬಂದಿಲ್ಲ ರೀ. ಏನ್ ಹೇಳ್ತಾರೆ ಅಂತ ಗೊತ್ತಾ? ಹೇಗೋ ಮ್ಯಾನೇಜ್ ಮಾಡಿ ಅಂತ ಹೇಳಿ ಅರ್ಧಕ್ಕರ್ಧ ಬಸ್ಗಳು ರೋಡಲ್ಲೇ ನಿಂತ್ಕೊಳ್ತವೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡೀಸೆಲ್ಗೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಳ್ಳಿ, ನಮ್ಮ ಟೆಂಡರ್ ಹಾಕಿ ಕೇಳಬೇಡಿ ಅಂತ ಸರ್ಕಾರ ಹೇಳುತ್ತಂತೆ. ಪೊಲೀಸ್ ಇಲಾಖೆಗೆ ಡೀಸೆಲ್ ಹಾಕ್ಸಕ್ಕೂ ಇವ್ರ ಹತ್ರ ಯೋಗ್ಯತೆ ಇಲ್ಲ, ಇವ್ರ ಹತ್ರ ದುಡ್ಡಿಲ್ಲ. ಹಂಗೆ ಬರ್ಬಾದ್ ಮಾಡಿಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರವನ್ನ, ಖಜಾನೆಯನ್ನ. ಆ ಕಡೆಗೆ ಗಮನ ಕೊಡೋದು ಬಿಟ್ಬಿಟ್ಟು ಸಿದ್ದರಾಮಯ್ಯವ್ರಿಗೆ, DK ಶಿವಕುಮಾರ್ ಅವರಿಗೆ, ಜಾರಕಿಹೊಳಿ ಅವರಿಗೆ, ಮುನಿಯಪ್ಪನವರಿಗೆ, ಪರಮೇಶ್ವರ್ಗೆ ಯಾವುದೇ ಜ್ಞಾನ ಬಂದಿರೋದು ಅದು ಯಾವುದೋ ಒಂದು ಕುರ್ಚಿ ಅಂತೆ. ಹೆಣದ ಮೇಲೆ ಹಾಕೊಂಡು ಹೋಗ್ತಾರ ರಾಜ್ಯವೇ ಮುಳುಗೋದ ಮೇಲೆ ಕುರ್ಚಿಯನ್ನ. ಸ್ವಲ್ಪ ಪರಿಜ್ಞಾನ ಬೇಡವೇನ್ರಿ ಇವ್ರಿಗೆ? ಸ್ವಲ್ಪ ಪರಿಜ್ಞಾನ ಬೇಡವಾ? ಇವತ್ತು ನೋಡಿ, ಈರುಳ್ಳಿ ಬೆಳೆಗಾರರ ಬಾಳು ನರಕ ಆಗೋಗಿದೆ. ಬಂಧುಗಳೇ, ನಿಮ್ಗೆ ಈರುಳ್ಳಿ ಬೆಳೆಗಾರರ ವಿಚಾರ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು 1 ಕ್ವಿಂಟಲ್ ಈರುಳ್ಳಿ ಬೆಳೆಯೋದಕ್ಕೆ ಖರ್ಚು 1500 ಖರ್ಚು ಬೀಳುತ್ತೆ ಇವರೇ. ಖರ್ಚು ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ನಡೀತಿದೆ ಗೊತ್ತಾ? 700 ರೂಪಾಯಿ, 800 ರೂಪಾಯಿ. ಯಾರಾದ್ರೂ ಒಂದು ಲೋಡ್ ತಗೊಂಡು ಒಬ್ಬ ರೈತ ಮಾರ್ಕೆಟ್ಗೆ ಹೋಗ್ತಾ ಇದ್ದಾನೆ, ಯಶವಂತಪುರ ಮಾರ್ಕೆಟ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಆ ತಾಯಿ ಕಾಯ್ತಾ ಕೂತ್ಕೊತಾಳೆ, ನನ್ನ ಮಗ ಇವತ್ತು ಮಾರಾಟ ಮಾಡಕ್ ಹೋಗೋನೆ, ಜೀವನ ಮಾಡೋದಕ್ಕೆ ಏನೋ ಸ್ವಲ್ಪ ಹಣ ಬರುತ್ತೆ ಅಂತೇಳಿ. ಆ ಹೆಂಡತಿ ಕಾಯ್ತಾ ಕೂತಿರ್ತಾಳೆ, ನನ್ನ ಗಂಡ ಮಾರಾಟ ಮಾಡೋದಕ್ಕೆ ಇವತ್ತು ಬೆಂಗಳೂರಿಗೆ ಹೋಗಿದ್ದಾನೆ, ಬರ್ಬೇಕಾದ್ರೆ ಹಣ ತರ್ತಾನೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ನ ಅನಾಚಾರಗಳು ನಡೀತಾ ಇದೆ. ಅವು ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇಲ್ಲ. ದಿನಕ್ಕೊಂದು ಕೊಲೆ, ಅತ್ಯಾಚಾರ ನಡೀತಾ ಇದೆ. ಇವುಗಳು ಚರ್ಚೆಗೆ ಬರಲ್ಲ. ಉತ್ತರ ಕರ್ನಾಟಕದ ಜನರು ಪ್ರವಾಹದಿಂದ ನರಕ ಅನುಭವಿಸುತ್ತಿದ್ದಾರೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಕೊಡಲು ದುಡ್ಡಿಲ್ಲ. ಅವುಗಳ ಬಗ್ಗೆ ಚರ್ಚೆಗೆ ಬರ್ತಾ ಇಲ್ಲ. ರೈತರಿಗೆ ಬೆಂಬಲ ಬೆಲೆಗಳು ಸಿಗದೆ ನರಕ ಅನುಭವಿಸುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಊಟ ಹಾಕ್ಬೋದು ಅಂತ ಹೇಳಿ ಅದ್ರ ಕೈಯಿಂದ ದುಡ್ಡು ಕಳ್ಕೊಂಡು ಸಾಲಗಾರಾಗಿ ಮುಖಪುಟ್ಟ ಇಟ್ಕೊಂಡ್ಬಂದ್ರೆ ಯಾರು ದಿಕ್ಕಾಗ್ತಾರೆ? ಇವತ್ತು ಈ ಸರ್ಕಾರಕ್ಕೆ ಕಣ್ಣು ಕಿವಿ ಕೇಳಿಸ್ತಾನೆ ಇಲ್ವಾ? 700 ರೂಪಾಯಿ, 800 ರೂಪಾಯಿ ಬಂದು ಕೂತಿದೆಯಲ್ಲ. 6000, 7000 ಒಂದು ಕ್ವಿಂಟಾಲಿಗೆ ನಡೀತಿದ್ದು, ಒಂದು ಟನ್ನಿಗೆ ನಡೀತಿದ್ದು, 700, 800 ಬಂದು ಕೂತಿದೆಯಲ್ಲ. ಬಳ್ಳಾರಿ ಕಡೆ, ಹೊಸಪೇಟೆ ಕಡೆಗೆ ಇನ್ನೂ ಏನು ತೆಗ್ದೇ ಇಲ್ಲ. ಈರುಳ್ಳಿನ ತೆಗಿಯೋದಕ್ಕೆ ದುಡ್ಡು ಖರ್ಚು ಮಾಡ್ಬೇಕು ಅಂತೇಳಿ ಅದ್ರ ಮೇಲೆ ಇದನ್ನ ನೋಡಿತಾ ಇದ್ದಾರೆ, ಟ್ಯಾಕ್ಸ್ ನೋಡಿತಾ ಇದ್ದಾರೆ. ತೆಗಿಯಕ್ಕೂ ದುಡ್ಡಿಲ್ಲ ಅಂತ ಬಾಳ್ ಬಂದ್ಬಿಟ್ಟಿದೆ. ಪಕ್ಕದಲ್ಲೇ ಇರ್ತಕ್ಕಂಥ ಆಂಧ್ರ ಪ್ರದೇಶ 1 ಕ್ವಿಂಟಾಲಿಗೆ 1200 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾ ಇದೆ. MSP 1200 ರೂಪಾಯಿ. ಪಕ್ಕದಲ್ಲಿ ಇರ್ತಕ್ಕಂಥ ಆಂಧ್ರ ಸರ್ಕಾರ 1 ಎಕರೆಗೆ 50,000 ರೂಪಾಯಿ ಎಕ್ಸ್ಗ್ರೇಷಿಯಾ ಕೊಡ್ತಾ ಇದೆ. ನೀನ್ ಮಾರು ಬಿಡು ಇಟ್ಕೋ, 50,000 ರೂಪಾಯಿ ಎಕ್ಸ್ಗ್ರೇಷಿಯಾ. 5 ಲಕ್ಷದವರೆಗೂ ಅದನ್ನ ಕೊಟ್ಟಿದೆ. ಈ ಕಡೆ ಎಕ್ಸ್ಗ್ರೇಷಿಯಾನು ಕೊಟ್ಟಿಲ್ಲ, ಈ ಕಡೆಗೆ MSPನೂ ಕೊಟ್ಟಿಲ್ಲ. ಹೋಗ್ಲಿ, ಆ ರೈತರು ಬಹಳ ನರಕ ಆಗಿದ್ದಿಲ್ಲ. ಯಾರಾದ್ರೂ ಒಬ್ರು ಮಾತಾಡ್ಸಿದಾರೆ ಅಂದ್ರೆ ದಯಮಾಡಿ ಪತ್ರಕರ್ತ ಬಂಧುಗಳೇ, ನೀವು ದಯಮಾಡಿ ಒಂದು ನಿಮಿಷ ಹೋಗಿ ನೀವು APMC ಮಾರ್ಕೆಟ್ ಅಲ್ಲಿ ನಿಂತ್ಕೋಬೇಕು. ಯಶವಂತಪುರದಲ್ಲಿ ಅವ್ರ ಗೋಳುಗಳು, ಆ ನೋವು, ಆ ನರಕ, ಅವ್ರು ಅನುಭವಿಸಿರೋ ವೇದನೆಗಳು. 1,500,000 ಖರ್ಚು ಮಾಡಿ ಬೆಳೆದು 700 ರೂಪಾಯಿ ಜೋಬಲ್ಲಿ ಇಟ್ಕೊಂಡು 700 ರೂಪಾಯಿ ಸಾಲ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ರೈತರು ಏನ್ ಬದುಕ್ಬೇಕಾ? ಏನಾದ್ರು ವಿಷಯ ಕೊಡ್ಬೇಕಾಗಿ ಈ ಪರಿಸ್ಥಿತಿ ಇಲ್ವಾ ಇವತ್ತು ರೈತರು?
ತೊಗರಿ ಬೆಳೆ, ಮೆಕ್ಕೆಜೋಳದ ಬೆಳೆ ಉತ್ತರ ಭಾಗದಲ್ಲಿ ಬಹಳಷ್ಟು ಬೆಳೀತಾರೆ. ಕೇಂದ್ರ ಸರ್ಕಾರ ನೋಡಿ, ಇಡೀ ಭಾರತದ ಇತಿಹಾಸದಲ್ಲೇನೆ ಎಲ್ಲಾ ಖಾರಿ ಬೆಳೆಗಳಿಗೆ ಮತ್ತೆ ಮುಂಗಾರು ಮತ್ತೆ ಹಿಂಗಾರು ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೆ MSP ಕೊಟ್ಬಿಟ್ಟಿದ್ದಾರೆ. ಮೇನ್ ಬೆಳೆಗಳಿಗೆ 26 ಬೆಳೆಗಳಿಗೆ MSP ಕೊಟ್ಟಿದೆ ಇವತ್ತು ಕೇಂದ್ರ ಸರ್ಕಾರ. ಇವ್ರು ಮಾಡ್ಬೇಕಾಗಿರೋದೇನ್ರಿ, ಖರೀದಿ ಕೇಂದ್ರಗಳು ತೆಗಿಬೇಕು. ಇಲ್ಲಿವರೆಗೂ ಖರೀದಿ ಕೇಂದ್ರ ತೆಗ್ದಿಲ್ಲಲ್ಲ. ಇವತ್ತು ಹೆಸರು ಮುಗಿದೋಗಿ ಆಗ್ಲೇ ತೊಗರಿ ಬೆಳೆ ಸಂದರ್ಭ ಆಯ್ತು, ಹೆಸರು ಖರೀದಿ ಬೆಳೆನ ಕೇಂದ್ರಗಳ ತೆಗ್ದಿಲ್ಲ. ಯಾಕೆ ತೆಗ್ದಿಲ್ಲ? 2 ಕಾರಣ. ಒಂದು, ರಾಜ್ಯದ ಖಜಾನೆ ಬರ್ಬಾದಾಗೋಗಿದೆ, ದಿವಾಳಿ ಆಗಿದೆ. 2ನೇದು, ಈ ಪುಣ್ಯಾತ್ಮರಿಗೆಲ್ಲ ಸೀಟ್ ಬೇಕಲ್ಲಪ್ಪ. ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಅಷ್ಟೇ ಅಲ್ಲದೆ ರೈತ ವಿರೋಧಿಯೂ ಆಗಿದೆ ಎಂಬುದಕ್ಕೆ ಪೇರಸಂದ್ರ ರೈತರಿಗಾಗಿರುವ ಅನ್ಯಾಯವೇ ಸಾಕ್ಷಿ. ಸಚಿವ ಸ್ಥಾನದಲ್ಲಿರುವ ಜಮೀರ್ ಅಹಮದ್ ರವರು ಸಮುದಾಯ ಪ್ರೀತಿಯಿಂದ ರೈತರಿಗೆ ವಂಚನೆ ಮಾಡ್ತಿದ್ದಾರೆ. ರೈತರಿಗೆ ಯಾವುದೇ ಒಂದೇ ಒಂದು ಪರ್ಸೆಂಟ್ ಕೂಡ ಇವತ್ತು ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿಲ್ಲ. ಇವತ್ತು ಕುರ್ಚಿ ಕಿತ್ತಾಟದಲ್ಲಿ ಇವತ್ತು ಹೊರಟಿದೆ. ಈ ಒಂದು ಚಿಕ್ಕಬಳ್ಳಾಪುರ ಬಯಲುಸೀಮೆದು ಕೂಡ ಮಾಧ್ಯಮ ಮಿತ್ರರು ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಎತ್ತಿನ ಒಳ ನೀರು ಬರುತ್ತೆ ಅಂತಕ್ಕಂಥದ್ದನ್ನ ಇವತ್ತು 30,000 ಕೋಟಿಗೆ ಹೋಗಿದೆ. ಅದು 2 ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವತ್ತು ಬರುತ್ತೆ ಅಂತಂದು ಇವತ್ತು ನಿಗದಿ ಆಗಿರ್ತಕ್ಕಂಥ ದಿನಾಂಕ ಕೂಡ ಇದಕ್ಕಿಲ್ಲ. ಕೆಲಸ ಕೂಡ ದೊಡ್ಡ ಮಟ್ಟಕ್ಕೆ ನಡೀತಾ ಇಲ್ಲ. ಈ HN ವ್ಯಾಲಿ ನೀರು ಕೂಡ 3ನೇ ಹಂತದ್ದು ಕೂಡ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಚಕಾರ ಎತ್ತಾ ಇಲ್ಲ. ಇವತ್ತು ಕೃಷ್ಣಾ ನದಿಯ ನೀರು ತರ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಸಂಸದರು ಕೂಡ ಈಗಾಗಲೇ ಆಂಧ್ರ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದಾರೆ. ಅದನ್ನು ಮುಂದುವರ್ತಕ್ಕಂಥ ಕೆಲಸನೂ ಮಾಡಿ ಮುಂದಿನ ದಿನಗಳಲ್ಲಿ HN ವ್ಯಾಲಿಯಲ್ಲಿ ಬರ್ತಕ್ಕಂಥ ನೀರು ಅವಶ್ಯಕತೆನೇ ಇಲ್ಲ. ನಮ್ಗೆ ಬರ್ತಾ ಇರ್ತಕ್ಕಂಥ ಎತ್ತಿನ ನೀರು ಬಂದು ಕೃಷ್ಣಾ ನದಿ ನೀರು ಬಂತು ಅಂತ ಹೇಳಿದ್ರೆ ಸ್ವಚ್ಛವಾಗಿರೋ ನೀರು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 52 ಲಕ್ಷ ರೈತರಿಗೆ ಕೇಂದ್ರದಿಂದ 6,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದು, ಅದೇ ರೀತಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ 6,000 ಜೊತೆಗೆ 4,000 ಹಾಕಿ 10,000 ಕೊಡ್ತಾ ಇದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ PN ಕೇಶವಾರೆಡ್ಡಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮರಳಕುಂಟೆ ಕೃಷ್ಣಮೂರ್ತಿ, ಮುಖಂಡರಾದ ಗರಿಗೇಗೌಡ, ಬೈರಗೌಡ, ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.